ಶ್ರೀ ವ್ಯಾಸರಾಯರಿಂದ ಸ್ಥಾಪಿತವಾದ ತುಂಗಭದ್ರಾ ತಟದ ಚಕ್ರತೀರ್ಥದ ಬಳಿ ಇರುವ ಗುಹಾಂತರ್ಗತ ಪ್ರಾಣದೇವರ ಹಿನ್ನೆಲೆಯಲ್ಲಿ ಒಂದು ಚರಿತ್ರೆಯೇ ಅಡಗಿದೆ. ಕ್ರಿಶ 1500 ಶ್ರೀ ವ್ಯಾಸರಾಯರು ಈ ಗುಹೆಯಲ್ಲಿ ಕುಳಿತು ತಮ್ಮ ನಿತ್ಯಾನುಷ್ಠಾನಗಳನ್ನು ಮಾಡಿಕೊಳ್ಳುತ್ತಾ ಅಲ್ಲಿನ ಬಂಡೆಯೊಂದರ ಮೇಲೆ ಪ್ರಾಣದೇವರ ಪ್ರತೀಕವನ್ನು ಅಂಗಾರದಿಂದ ಚಿತ್ರಿಸುತ್ತಿದ್ದಾರಂತೆ. ಎಷ್ಟು ಸಲ ಚಿತ್ರಿಸಿದರೂ ಪ್ರಾಣದೇವ ಹಾರಿ ಹಾರಿ ಹೋಗುತ್ತಿದ್ದಾನಂತೆ. ಆಗ ವ್ಯಾಸರಾಯರು ಅವನ ಸುತ್ತಲೂ ಚಕ್ರದ ಕಟ್ಟನ್ನು ಬರೆದು ಅವನನ್ನು ಬಂಧಿಸಿದರು. ಆಗ ಶ್ರೀ ಪ್ರಾಣದೇವರು ಅಲ್ಲಿಯೇ ನಿಂತರಂತೆ. ಅವರೇ ಶ್ರೀ ವ್ಯಾಸರಾಯ ಸ್ಥಾಪಿತ ಯಂತ್ರೋದ್ಧಾರಕ ಪ್ರಾಣದೇವರು. ಈ ದೇವರನ್ನು ಪದ್ಮಾಸನದಲ್ಲಿ ಕುಳಿತು ಧ್ಯಾನಮಗ್ನರಾಗಿರುವಂತೆ ಚಿತ್ರಿಸಲಾಗಿದೆ. ಇದರ ಸುತ್ತಲೂ ಷಟ್ಕೋಣವನ್ನು ರಚಿಸಿ ಅದರ ಸುತ್ತಲೂ ಪದ್ಮದಳಗಳ ಚಿತ್ರಣ ಮಾಡಿರುವರು. ಈ ಯಂತ್ರ ಒಂದಕ್ಕೊಂದು ಹೆಣೆದುಕೊಂಡಿರುವ ಕಪಿಗಳಿಂದ ಬಂಧಿಸಲ್ಪಟ್ಟಿದೆ. ಈ ಯಂತ್ರದಲ್ಲಿ 1 ಕೋಟಿ ಬೀಜಾಕ್ಷರಗಳು ಅಡಕವಾಗಿದೆ ಎಂದು ಹೇಳುವರು. ವ್ಯಾಸರಾಯರು ಅದರ ಸಿದ್ಧಿಗಾಗಿ 3 ಕೋಟಿ ಜಪಧಾರೆಯನ್ನು ಎರೆದು ಕಟ್ಟಿದ್ದಾರೆಂದು ತಿಳಿದುಬಂದಿದೆ. ಈ ಪ್ರಾಣದೇವರಿಂದ ಭೂತಪ್ರೇತ ಪಿಶಾಚಾದಿ ಪೀಡೆಗಳು, ವಾತಶೀತ ಭೀತ್ಯಾದಿಗಳು ನಿವಾರಣೆಯಾಗುತ್ತದೆಂದು ವಿಜಯದಾಸರು ಅದರ ಮಹಿಮೆಯನ್ನು ಹೊಗಳಿದ್ದಾರೆ. ಶ್ರೀ ಮೊದಲಕಲ್ಲು ಶೇಷದಾಸರು ಕೂಡ ಈ ಪ್ರಾಣದೇವರ ಬಗ್ಗೆ ಕೀರ್ತನೆ ರಚಿಸಿ ಅವರ ಮಹಾತ್ಮವನ್ನು ಹಾಡಿ ಹೊಗಳಿರುವರು. ಈ ರೀತಿ ಶ್ರೀ ವ್ಯಾಸರಾಯರು ನಾಡಿಲಾದ್ಯಂತ ಹನುಮಂತನ ವಿಗ್ರಹಗಳನ್ನು ಸ್ಥಾಪಿಸಿದರೆನ್ನಲು ಇವರ ಪ್ರತಿಷ್ಠಾಪಿಸಿರುವ ಪ್ರಾಣದೇವರ ಬಾಲದಲ್ಲಿ ಘಂಟೆ ಇರುವುದೇ ಸಾಕ್ಷಿ.